ಅದೇ ರೀತಿ ಶಿವಮೊಗ್ಗದ ಕೆಎಸ್ಆರ್ಟಿ ಬಸ್ ನಿಲ್ದಾಣ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಅದು ನಿಲ್ದಾಣದಲ್ಲಿ ಆಗ್ತಿರುವಂತಹ ಕಳ್ಳತನದಿಂದಾಗಿ. ಹಾಗೆಯೇ ಸದ್ಯ ಒಬ್ಬ ಆಸಾಮಿಯನ್ನ ದೊಡ್ಡಪೇಟೆ ಪೊಲೀಸರು ಬಂಧಿಸಿದ್ದು 3 ಪ್ರಕರಣಗಳನ್ನ ಭೇದಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಾಸಿ ಚೌಡಪ್ಪ ಎಂಬುವವರು ಡಿಸೆಂಬರ್ 11ರಂದು ಮಧ್ಯಾಹ್ನ ಹರಪನಹಳ್ಳಿಗೆ ಹೋಗಲು ಬಂದಿದ್ರು. ಆ ವೇಳೆ ಬಸ್ ಹತ್ತುತ್ತಾ ಇರುವಾಗ ಕಳ್ಳರು ಅವರ ಜೇಬಿನಲ್ಲಿದ್ದ 37,000 ರೂಪಾಯಿ ನಗದು ಹಣವನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಈ ಕುರಿತು ದೊಡ್ಡಪೇಟೆ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ದಾಖಲಾಗಿತ್ತು. ಪ್ರಕರಣದಲ್ಲಿ ಕಳುವಾದ ಮಾಲು ಮತ್ತು ಆರೋಪಿತರ ಪತ್ತೆಗಾಗಿ ಶಿವಮೊಗ್ಗ ಜಿಲ್ಲೆಯ ಐಪಿಎಸ್ ಅಧಿಕಾರಿ ಮಿಥುನ್ ಕುಮಾರ್ ಜಿಕೆ ನೇತೃತ್ವದಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಯ ಸಿಪಿಐ ರವಿ ಪಾಟೀಲ್ ಮತ್ತು ಪಿಎಸ್ಐ ಶ್ರೀನಿವಾಸ್ ಸಿಬ್ಬಂದಿ ಒಳಗೊಂಡ ತನಿಖಾ ತಂಡ ರಚನೆ ಮಾಡಲಾಗಿತ್ತು. ಸದ್ಯ ಪ್ರಕರಣದ ಆರೋಪಿ ಚನ್ನಗಿರಿ ಟೌನ್ನ ಶ್ರೀನಿವಾಸ್ನನ್ನ ಬಂಧಿಸಲಾಗಿದೆ. 3 ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿತನಿಂದ 30,000 ನಗದು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ.